ವೀಕ್ಷಕರೇ, ಮೀನರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ಆಗಸ್ಟ್ ತಿಂಗಳಲ್ಲಿ ಎಂತಹ ಫಲ ಸಿಗ್ತಾ ಇದೆ, ಏನು ಗೊಂದಲಗಳಿದೆ, ಏನು ಒಳ್ಳೆ ಫಲ ಇದೆ, ಯಾವ ಎಚ್ಚರಿಕೆಗಳಿದೆ, ಧನ ಪ್ರಾಪ್ತಿ ಯೋಗ ಇದೆಯಾ, ಯಾವ ಒಂದು ರೀತಿಯಲ್ಲಿ ಹೋದ್ರೆ ನಿಮಗೆ ಯಾವ ಎಚ್ಚರಿಕೆಗಳನ್ನು ಅನುಸರಿಸಿದ್ರೆ ಶುಭವಾದ ಫಲಗಳು ಸಿಗುತ್ತೆ ಅನ್ನುವಂತ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ವಿಡಿಯೋ ಇದಾಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದ್ರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ಬಿಡಿ. ಫೇಸ್ಬುಕ್ ಅಲ್ಲಿ ಸಿಗುತ್ತೆ, ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರ್ಬೋದು ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ನಿಮಗೆ ಗೊತ್ತಿರೋ ಹಾಗೆ ಮೀನರಾಶಿಯವರ ಜನ್ಮ ನಕ್ಷತ್ರಗಳು ಪೂರ್ವ ಭಾದ್ರ ನಕ್ಷತ್ರದ ಕೊನೆಯ 4ನೇ ಚರಣ ಬರುತ್ತೆ, ಉತ್ತರ ಭಾದ್ರ ನಕ್ಷತ್ರದ 4 ಚರಣ, ರೇವತಿ ನಕ್ಷತ್ರದ 4 ಚರಣ ಮೀನ್ ರಾಶಿ ಅಂಡರ್ ನಲ್ಲಿ ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಮೀನ್ ರಾಶಿಯವರು ಯಾವತ್ತಿಗೂ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ವಿನಯವಂತಿಕೆ, ಕಲ್ಪನಾಶೀಲತೆ. ಯಾಕಂತಂದ್ರೆ ಒಂದು ವಿನಯ ಅನ್ನುವಂಥದ್ದು ಇರುತ್ತೆ, ನಯ ವಿನಯ, ನಾಜೂಕಿನಿಂದ ಬೇರೆಯವರಿಗೆ ಹರ್ಟ್ ಮಾಡಲಾರದೆ ಅಂತ ರೀತಿಯಲ್ಲಿರುವಂಥದ್ದು, ಒಂದು ನಾಜೂಕಿನಿಂದ ಇರತಕ್ಕಂಥದ್ದು ನಿಮ್ಮ ಒಂದು ಪ್ಲಸ್ ಪಾಯಿಂಟ್. ಗೊತ್ತೇ ಇದೆಯಲ್ಲ ನಿಮ್ಮ ಮೈನಸ್ ಪಾಯಿಂಟ್. ಈ ಹಿಂದಿನ ಅನೇಕ ವಿಡಿಯೋಗಳಲ್ಲೂ ಹೇಳಿದೀವಿ. ಸ್ವಲ್ಪ ತಾಳ್ಮೆಯನ್ನ ಕಳೆದುಕೊಳ್ತಕ್ಕಂಥದ್ದು, ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು ಜೀವನದಲ್ಲಿ ಬಹಳಷ್ಟು ಗೊಂದಲಮಯವಾಗಿರ್ತಕ್ಕಂಥದ್ದು. ಸ್ವಲ್ಪ ಅಜಾಗರೂಕತೆಯಿಂದ ಕೆಲವೊಂದು ಸಮಸ್ಯೆಗಳನ್ನ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಎದುರಿಸಿರ್ತಕ್ಕಂಥದ್ದು ಕಂಡು ಬರುತ್ತೆ. ಇಂತಹ ಒಂದು ಮೀನ ರಾಶಿಯವರಿಗೆ ಏನು ಒಂದು ಆಗಸ್ಟ್ ತಿಂಗಳಲ್ಲಿ ಫಲ ಸಿಗ್ತಾ ಇದೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನ ನೋಡೋದಾದ್ರೆ ನಿಮಗೆ ಸರಳವಾಗಿ ಸುಲಭವಾಗಿ ತಿಳಿಸ್ತಕ್ಕಂಥ ಪ್ರಯತ್ನ ನೋಡಿ. ಮೀನ ರಾಶಿಯವರು ಬಹಳಷ್ಟು ಗೊಂದಲಮಯವಾಗಿರ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಏನು, ಮನೆ ಬಗ್ಗೆ ಚಿಂತೆ, ಗಂಡನ ಬಗ್ಗೆ ಚಿಂತೆ, ಮಕ್ಕಳ ಬಗ್ಗೆ ಚಿಂತೆ, ಹೆಂಡತಿ ಬಗ್ಗೆ ಚಿಂತೆ, ಕೆಲಸದ ಬಗ್ಗೆ ಚಿಂತೆ, ಆರೋಗ್ಯದ ಬಗ್ಗೆ ಚಿಂತೆ. ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದಾಗ ಇದ್ರ ಎಲ್ಲದರ ಒಂದು ಚಿಂತೆ ಸಹಜವಾಗಿ ಇರುತ್ತೆ. ಆದ್ರೆ ನಿಮಗೆ ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆಗಳು ಸ್ಟಾರ್ಟ್, ಒಂದು ಪ್ರಾಬ್ಲಮ್ ಸರಿ ಆಯ್ತಾ ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್. ಈ ರೀತಿಯಾಗಿ ಕೆಲವೊಂದು ತೊಂದರೆಗಳನ್ನ ನೀವು ಅನುಭವಿಸ್ತಾನೆ ಬಂದಿದ್ದೀರಿ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ. ಇಲ್ಲೂ ಕೂಡ ನಿಮಗೆ ಅನೇಕವಾದ ಸವಾಲುಗಳಿದೆ. ಹಾಗಂದ್ ಮಾತ್ರ ನಿಮ್ಗೆ ಶುಭ ಫಲ ಇಲ್ಲ ಅಂತ ಅರ್ಥ ಅಲ್ಲ. ಯಾಕಂತಂದ್ರೆ ಬಹಳಷ್ಟು ಶುಭ ಫಲಗಳು ಇದಾವೆ. ಅದ್ರ ಬಗ್ಗೆ ನಾನು ಹೇಳೋದಾದ್ರೆ ನೋಡಿ, ಮಾನಸಿಕವಾಗಿರತಕ್ಕಂತಹ ಭಯ ಇರುತ್ತಲ್ಲ, ಒಂದು ಚಿಂತೆ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ, ಏನಾಗುತ್ತೋ ಏನಿಲ್ಲ, ನಾನು ಅಂದ್ಕೊಂಡಂತ ಕೆಲಸ ಆಗುತ್ತಾ, ನಾನು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀನಾ, ನನ್ನ ಕೆಲಸ ಸಿಗುತ್ತಾ, ಮದುವೆ ಆಗುತ್ತಾ, ಮಕ್ಕಳಾಗುತ್ತಾ, ನನ್ನ ಮನಸ್ಸಿನಲ್ಲಿ ಅಂದುಕೊಂಡಂತ ಕಾರ್ಯ ನೆರವೇರುತ್ತಾ, ಇಷ್ಟಾರ್ಥಗಳು ಸರಿಯಾಗುತ್ತಾ, ಈ ರೀತಿಯಾಗಿರ್ತಕ್ಕಂಥ ಹಲವಾರು ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರ್ತಕ್ಕಂಥದ್ದು ಕಂಡು ಬರುತ್ತೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಸ್ವಲ್ಪ ಈ ಎಲ್ಲ ಆತಂಕಗಳು ಚಿಂತನೆಗೆ ಕಾರಣ ಆಗಬಾರ್ದು, ಚಿಂತೆಗೆ ಕಾರಣ ಆಗಬಾರ್ದು. ಚಿಂತನೆ ಇರ್ಲಿ, ಯಾಕಂತಂದ್ರೆ ಅತಿ ಆದ್ರೆ ಅಮೃತವು ವಿಷ ಆಗುತ್ತೆ. ನೀವು ಚಿಂತೆ ಮಾಡೋದ್ರಿಂದ ನಿಮ್ ಸಮಸ್ಯೆ ಸಾಲ್ವ್ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಬೆಳಗ್ಗೆ ಎದ್ದ ತಕ್ಷಣ ನೀವು ಚಿಂತೆ ಮಾಡ್ತಾ ಕುಂತು ಬಿಡಿ ಸಾಯಂಕಾಲದವರೆಗೆ. ಆದ್ರೆ ಸಮಸ್ಯೆ ಅದಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಚಿಂತೆ ಮಾಡೋದಲ್ಲ, ಸ್ವಲ್ಪ ಚಿಂತನೆಯನ್ನ ಮಾಡಿ ಅದರ ಜೊತೆಗೆ ನಿರಂತರವಾಗಿ ಆ ಸಮಸ್ಯೆಯನ್ನ ಸರಿ ಮಾಡ್ಕೊಡ್ತಾ ಹೋಗ್ಬೇಕು. ನೋಡಿ, ಎಂತಹ ಬೆಟ್ಟ ಇದ್ರೂ ಕೂಡ ಹತ್ತಬಹುದು, ಆದ್ರೆ ಮನಸ್ಥಿತಿ ಚೆನ್ನಾಗಿರ್ಬೇಕು. ಅದನ್ನ ಗುರಿ ಮುಟ್ಟುವಂತ ರೀತಿಯಲ್ಲಿ ಮಾನಸಿಕವಾಗಿ ನಾವು ಪ್ರಿಪೇರ್ ಆಗಿರ್ಬೇಕು. ಅಂದಾಗ ಮಾತ್ರ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ, ಆ ಗೊಂದಲದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಅಯ್ಯೋ ದೊಡ್ಡ ಸಮಸ್ಯೆ ಇದೆ, ನಾನು ಹೆಂಗಪ್ಪ ಮಾಡ್ಲಿ, ಈ ತರ ಇಲ್ಲ. ಒಂದೊಂದು ಹಂತ ಹಂತವಾಗಿ ಆ ಸಮಸ್ಯೆಯನ್ನ ಸರಿ ಮಾಡ್ಕೋತ ಹೋದಾಗ ಜೀವನದಲ್ಲಿ ಯಶಸ್ಸು ಆಗುತ್ತೆ. ನಿಮ್ಮ ಇರುವಂತಹ ಗೊಂದಲಗಳು, ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳನ್ನು ಕೂಡ ನೀವು ಸಮರ್ಥವಾಗಿ ಎದುರಿಸುವಂತ ಶಕ್ತಿ ನಿಮ್ಮಲ್ಲಿದೆ. ಮಾನಸಿಕವಾಗಿ ಕುಗ್ಗುವಂತದ್ದು ಬೇಡ. ಆತ್ಮವಿಶ್ವಾಸ ಇಲ್ಲದವರಿಗೆ ದೇವರು ಕೂಡ ಸಹಕರಿಸಲ್ಲ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಖಂಡಿತವಾಗ್ಲೂ ನಿಮಗೆ ಇದರಿಂದ ಒಳ್ಳೆ ಫಲ ಸಿಗುತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ಈ ವಿಡಿಯೋದಿಂದ ಸಿಗುವಂತ ಬಹುಮುಖ್ಯವಾಗಿರ್ತಕ್ಕಂಥ ಉಪಯೋಗ ಅಂತಾನೆ ನೀವು ಅನ್ಕೊಂಡ್ರೆ ಏನು ತಪ್ಪಲ್ಲ. ಜೊತೆಗೆ ಈ ಬಂಧು ಬಾಂಧವರಿಂದ, ಈ ಸಹೋದರರು, ಸಹೋದರಿಯರು, ನೆರೆಹೊರೆಯವರು, ಸ್ವಲ್ಪ ರಿಲೇಷನ್ ಅಲ್ಲಿ ಇರ್ತಕ್ಕಂಥವ್ರು, ಏನೋ ಒಂದು ಯಾವುದೋ ಒಂದು ವಿಚಾರಕ್ಕಾಗಿ ಮನಸ್ತಾಪಗಳು ಇರ್ತವೆ. ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಇರುತ್ತೆ. ಬಟ್ ಆದ್ರೆ ಅದನ್ನ
ತಾತ್ಕಾಲಿಕ ಅಂತ ಅನ್ಕೋಬೇಕು ನೀವು. ಅದನ್ನ ಪರ್ಮನೆಂಟ್ ಆಗಿ ಅಥವಾ ದೀರ್ಘ ರೀತಿಯಲ್ಲಿ ಒಯ್ಯುವಂತ ಪ್ರಯತ್ನ ಮಾಡಬೇಡಿ. ನೆಗ್ಲೆಕ್ಟ್ ಮಾಡಿ. ಸಮಸ್ಯೆಗಳು ಖಂಡಿತವಾಗ್ಲೂ ಯಥಾಸ್ಥಿತಿ ಸಮಯಕ್ಕನುಸಾರವಾಗಿ ಸಮಸ್ಯೆಗಳು ಸರಿ ಆಗುತ್ತೆ. ಇದನ್ನು ನಿಮ್ಮ ಗಮನಕ್ಕೆ ಇರ್ಲಿ. ಇನ್ನು ಸ್ವಲ್ಪ ಆರೋಗ್ಯದ ಕಡೆ ಬಹಳ ಗಮನವನ್ನ ಹರಿಸ್ಬೇಕಾಗತ್ತೆ. ನೀವು ಈ ವಾಹನದಲ್ಲಿ ಅಥವಾ ನೀವು ಸ್ವಲ್ಪ ವಾಕಿಂಗ್, ವ್ಯಾಯಾಮ, ಎಕ್ಸರ್ಸೈಸ್ ಈ ರೀತಿಯಾಗಿರ್ತಕ್ಕಂತಹ ಅಳವಡನೆ ನಿಮ್ಮ ಜೀವನದಲ್ಲಿ ಮಾಡ್ಕೋಬೇಕಾಗತ್ತೆ. ಅಂದಾಗ ನಿಮ್ಮ ಸಮಸ್ಯೆಗಳು ಸರಿ ಆಗುತ್ತೆ. ನೀವು ಕೂಡ ಸುಖಿಯಾಗಿ ಖುಷಿಯಾಗಿ ಇರೋದಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಒತ್ತನ್ನ ಕೊಡಬೇಕು. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಗಳನ್ನ ನಾನು ನಿಮಗೆ ತಿಳಿಸುವಂತದ್ದಿದೆ. ಜೊತೆಗೆ ವಿಡಿಯೋದ ಕೊನೆಯಲ್ಲಿ ಪರಿಹಾರನೂ ಇದೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಇದೆ, ನೋಡ್ಕೊಂಬ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗ್ತಾ ಇರ್ತಕ್ಕಂಥ ಈ ಜನ್ಮ ಜಾತಕ ಫಲ ಈಗಲೇ ನೀವು ಆರ್ಡರ್ ಮಾಡ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಒಂದು ನೋಡಿ, ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಅಥವಾ ಮದುವೆ ಹೊಸದಾಗಿ ಆಗಿರತಕ್ಕಂಥವ್ರಿಗೆ ಸ್ವಲ್ಪ ಈ ಸತಿಪತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ವೈಮನಸ್ಸು, ಜೊತೆಗೆ ಈ ಪ್ರೇಮಿಗಳಲ್ಲಿ ವೈಮನಸ್ಸು ಜಾಸ್ತಿ ಇರತಕ್ಕಂಥದ್ದು, ಸ್ವಲ್ಪ ಇನ್ನು ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ಬಹಳಷ್ಟು ಗೊಂದಲಗಳು ಕಂಡು ಬರುತ್ತೆ. ಅದಕ್ಕೆ ಸಮಯನೇ ಉತ್ತರ ಕೊಡುತ್ತೆ. ಶಾಂತತೆ, ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ನಿರಾಸಕ್ತಿ ಇರುತ್ತೆ. ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಮೀನ್ ರಾಶಿಯವರು ಆಲ್ಮೋಸ್ಟ್ ನೀವು ಏನಾದ್ರೂ ಕೆಲಸ ಮಾಡ್ತಾ ಇರಿ, ನೀವು ಬಿಸ್ನೆಸ್ ಮಾಡಿ ಅಥವಾ ನೀವು ನೌಕರಿದಾರರೇ ಆಗಿರಿ ಅಥವಾ ನೀವು ಕೂಲಿ ಕಾರ್ಮಿಕರೇ ಆಗಿರಿ, ನೀವು ನೀವೇನೇ ಒಂದ್ ಕೆಲಸ ಮಾಡ್ತಾ ಇರಿ, ಏನಾಗುತ್ತೆ ಆಲಸ್ಯತನ ಅನ್ನುವಂಥದ್ದು ಜಾಸ್ತಿ. ಅದು ನಿಮಗೆ ಬಹಳ ಅಂದ್ರೆ ಬಹಳ ಮುಳು ಆಗುತ್ತೆ. ಈ ಮೊಬೈಲ್ ಬಳಕೆ ಜಾಸ್ತಿ ಆಗುತ್ತೆ. ಮೊಬೈಲ್ ಅಲ್ಲೇ ಕೆಲಸ ಇದ್ರೆ ನಂದೇನು ಅಭ್ಯಂತರ ಇಲ್ಲ. ಬಟ್ ಮೊಬೈಲ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಉಪಯೋಗ ಮಾಡುವಂತದ್ದು ವಿದ್ಯಾರ್ಥಿಗಳಾಗ್ಲಿ ಅಥವಾ ನೀವು ನಿಮ್ಮ ಈ ಮೀನ್ ರಾಶಿಯವರು ಯಾರೇ ಆಗ್ಲಿ, ಸ್ವಲ್ಪ ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡ್ಕೋಬೇಕು. ಕೆಲಸದ ಕಡೆ ಹೆಚ್ಚಿನ ಒತ್ತನ್ನ ಕೊಡಬೇಕು. ನಿಮ್ಮ ಇಂಪಾರ್ಟೆನ್ಸ್ ಕಡೆ ನೀವು ಹೆಚ್ಚಿನ ಒತ್ತನ್ನ ಕೊಡಬೇಕು. ನಿಮ್ಮ ಓದಿನ ಕಡೆ ಹೆಚ್ಚಿನ ಒತ್ತನ್ನ ಕೊಟ್ರೆ ಸಾಧನೆಯನ್ನ ಮಾಡ್ತೀರಿ. ಮತ್ತೆ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನ ಕೊಟ್ರೆ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಅತಿ ಬೇಗನೆ ಕಡಿಮೆ ಆಗುವಂತಹ ಸನ್ನಿವೇಶಗಳಿದೆ. ಇದ್ರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥದ್ದು ಈ ವಿಡಿಯೋದಿಂದ ಸಿಗುವಂತ ಬಹಳ ದೊಡ್ಡ ಉಪಯೋಗ ಇದು, ನಿಮ್ ಗಮನಕ್ಕಿರ್ಲಿ. ಜೊತೆಗೆ ನೀವು ಯಾವುದೇ ತರದ ಟ್ರಾವೆಲ್ ಏಜೆಂಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಥವಾ ವ್ಯಾಪಾರಸ್ಥರಾಗಿದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬಹಳ ಗಮನ ಹರಿಸ್ಬೇಕು. ನೀವು ಏನೇ ಕೆಲಸ ಮಾಡ್ತಾ ಇರಿ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಗಮನ ಹರಿಸ್ಬೇಕು. ಬರೋದು 1000 ರೂಪಾಯಿ, ಖರ್ಚು ಮಾಡೋದು 1500 ರೂಪಾಯಿ ಅಂತಂದ್ರೆ ತುಂಬಾ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಎಲ್ಲೆಲ್ಲಿ ನಿಮಗೆ ದುಡ್ಡು ಪೋಲ್ ಆಗ್ತಾ ಇದೆ, ಎಲ್ಲೆಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳಾಗ್ತಾ ಇದೆ, ಅದಕ್ಕೆ ನೀವು ಕಡಿವಾಣವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಲಿಸ್ಟ್ ಮಾಡ್ಕೊಳ್ಳಿ. ಎಲ್ಲಿ ನಾನು ಈ ತಿಂಗಳಲ್ಲಿ ದುಡುಕದೆ, ನನಗೆ ಎಷ್ಟು ದುಡ್ಡು ಬಂತು, ನಾನು ಯಾವ್ದನ್ನು ಮಾಡಬಾರ್ದಾಗಿತ್ತು ಅನ್ನುವಂಥದ್ದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಆ ಲಿಸ್ಟಿನ ಪ್ರಕಾರ ನೀವು ಕೆಲಸ ಮಾಡ್ಕೊಂಡ್ರೆ ನಿಮಗೆ ಹಣಕಾಸಿನಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ, ಮಾನಸಿಕವಾಗಿಯೂ ಕೂಡ ವೃದ್ಧಿ ಆಗುತ್ತೆ. ಕೆಲಸದ ಮೇಲೆ ಹೆಚ್ಚಿನ ಆಸಕ್ತಿಯನ್ನ ನೀವು ತೋರಿಸ್ಬೇಕಾಗತ್ತೆ. ಇನ್ನು ಸ್ವಲ್ಪ ಕೆಲವೊಂದು ಆರೋಗ್ಯದ ಬಗ್ಗೆ ನಿಮಗೆ ಆಗ್ಲೇ ಹೇಳಿದೀನಿ. ಜೊತೆಗೆ ಸ್ವಲ್ಪ ಜನಗಳ ವಿಚಾರದಲ್ಲಿ ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲ್ಸ ಆಯ್ತು, ಹೋಗ್ತಾ ಇರಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ಅವ್ರು ಹಿಂಗಂದ್ರು, ಇವ್ರು ಹಿಂಗಂದ್ರು, ಇದೇ ನಿಮ್ ಪ್ರಾಬ್ಲಮ್. ಆದ್ರೆ ಅವ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡ್ತಾ ಕೂಡ್ಬೇಡಿ. ನಿಮ್ಗೆ ಸಮಯ ಇಲ್ಲ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಅದ್ರ ಕಡೆ ನೀವು ಗಮನ ಹರಿಸಿದ್ರೆ ಬಹಳ ದೊಡ್ಡ ಅನುಕೂಲತೆಗಳು ನಿಮಗಾಗುವಂಥದ್ದು. ಕೆಲವೊಬ್ಬರಿಗೆ ಈ ಸಾಲದ ಬಾಧೆಗಳು ಕಂಡು ಬರುತ್ತೆ. ಅನವಶ್ಯಕವಾಗಿ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮಗೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾಡ್ಕೊಳ್ಳಿ. ಯಾರೋ ಒಂದು ಏನೋ ಮಾಡ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡು ಯಾರೋ ಏನೋ ಕೊಂಡ್ಕೊಂಡಿದ್ದಾರೆ, ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವಂತದ್ದು ತಗೊಳ್ಳೋದಕ್ ಬೇಡ ಅನ್ನಲ್ಲ. ನಿಮ್ಮ ಹತ್ರ ದುಡ್ಡಿತ್ತ ಮಾಡ್ಕೊಳ್ಳಿ. ಬಟ್ ಆದ್ರೆ ಅನವಶ್ಯಕವಾಗಿ ಸಾಲ ಸಂದ ಮಾಡ್ಕೊಂಡು ವೈಭೋಗದ ಜೀವನ ನಡೆಸುವಂತ ಪ್ರಯತ್ನವನ್ನ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಹೇಳುವಂತ ಮಾತು ಎಷ್ಟೋ ಜನರಿಗೆ ಬೇಸರ ಆಗ್ಬೋದು, ಆದ್ರೆ ನಿಜವಾಗಿಯೂ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಖುಷಿ ಆಗುತ್ತೆ. ನಾನು ಹೇಳುವಂತ ಮಾತು ನಿಮ್ಗೆ ಸಂತೋಷವನ್ನ ತರುತ್ತೆ. ಇದು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹಳ ದೊಡ್ಡ ಉಪಯೋಗ ಆಗತ್ತೆ ಅನ್ನುವಂಥದ್ದು
ಈ ಸತ್ಯವನ್ನ ನೀವು ದಯವಿಟ್ಟು ಈಗಲೇ ಅರ್ಥ ಮಾಡ್ಕೊಂಡ್ರೆ ಮುಂದಾಗುವಂತ ಸಮಸ್ಯೆಗಳು ಗೊಂದಲಗಳು ಸರಿ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರ್ಲಿ. ವಿನಾಕಾರಣ ಪ್ರಯಾಣವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಖರ್ಚನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಆಕಸ್ಮಿಕವಾಗಿ ಸಣ್ಣ ಪುಟ್ಟ ವಿಚಾರದಲ್ಲಿ ಕಿರಿಕಿರಿಗಳು ಇರುತ್ತದೆ. ಪತಿ ಪತ್ನಿಯರ ಮಧ್ಯದಲ್ಲಿಯೋ, ತಂದೆ ತಾಯಿಗಳ ಮಧ್ಯದಲ್ಲಿಯೋ, ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಸದಸ್ಯರ ಮಧ್ಯದಲ್ಲಿಯೋ ಸಣ್ಣ ಪುಟ್ಟ ಗೊಂದಲಗಳಿರುತ್ತೆ. ಆ ಗೊಂದಲಗಳು ಆ ಕ್ಷಣದಲ್ಲಿ ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನವನ್ನ ಮಾಡಿಕೊಂಡ್ರೆ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಗಳು, ಉಪಯೋಗಗಳು ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರ್ಲಿ. ಜೊತೆಗೆ ಈ ಒಂದು ತಿಂಗಳಲ್ಲಿ ಪರಿಹಾರನ ತಿಳಿಸ್ತೀನಿ. ಈ ಒಂದು ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಫಲನೂ ಇದೆ, ಅಷ್ಟೇ ಚಾಲೆಂಜ್ಗಳು ಇದೆ. ಆದ್ರೆ ಆ ಚಾಲೆಂಜ್ಗಳಿಗೆ ಬಹಳ ದೊಡ್ಡ ಉಪಯೋಗ ಆಗುವಂತ ರೀತಿಯಲ್ಲಿ ನಾವು ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಎಚ್ಚರಿಕೆಗಳನ್ನ ತಿಳಿಸಿದೀವಿ, ಅದನ್ನ ಅನುಸರಿಸಿ ಖಂಡಿತವಾಗಿಯೂ ನಿಮ್ಗೆ ಅರ್ಧ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಗಮನಕ್ಕಿರ್ಲಿ. ಜೊತೆಗೆ ಪರಿಹಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ ಆಗಸ್ಟ್ ತಿಂಗಳದ್ದು. ನಿಮಗೆ ಇಷ್ಟವಾಗಿರತಕ್ಕಂತ ರಾಶಿಯ ಫಲಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಪರಿಹಾರವನ್ನ ಏನ್ ಮಾಡ್ಕೋಬೇಕು. ಮೀನ್ ರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಅಂತಂದ್ರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆಯನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂತ ಒಂದು ಫಲ ಸಿಗುತ್ತೆ. ಮನೆ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಜೊತೆಗೆ ನಾಗದೇವತೆಗಳಿಗೆ ಕ್ಷೀರಾಭಿಷೇಕವನ್ನ ಮಾಡಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ, ಶಿವ ಸಹಸ್ರನಾಮವನ್ನ ಪಠಣ ಮಾಡ್ಕೊಳ್ಳಿ, ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸಿ ಮಂತ್ರವನ್ನ ಪಠಣವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನೀವು ಅಂದುಕೊಂಡಂತ ರೀತಿಗಿಂತಲೂ ಹೆಚ್ಚಿನ ಅದ್ಭುತವಾಗಿರ್ತಕ್ಕಂಥ ಫಲ ನಿಮ್ಗೆ ಸಿಗುತ್ತೆ. ಪರಮಾತ್ಮನ ಅನುಗ್ರಹ ನಿಮಗಾಗತ್ತೆ. ಆ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.